ಹರಿಃ ಓಂ. ಆಪಾದಮೌಳಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸತ್ಶಾಸ್ತ್ರಪ್ರವಚನಾಸಕ್ತಾನ್ ಎಲಮಿಲಾರ್ಯನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುರ್ಮಮ. ಹರಿಃ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಮಾ ಬ್ರಹ್ಮ ರುದ್ರ ಇಂದ್ರಾದಿವಂದ್ಯ ಭಕ್ತವತ್ಸಲ ಭವರೋಗ ವೈದ್ಯ ಶರಣಾಗತ ವಜ್ರಪಂಜರ ಆಪದ್ಬಾಂಧವ ಅನಾಥ ಬಂಧೋ ಅನಿಮಿತ್ತ ಬಂಧೋ ಪತಿತ ಪಾವನ ಮಹಾರೋಗ ನಿವಾರಣ ಮಹಾದುರಿತ ನಿವಾರಣ ಮಹಾಭಯ ನಿವಾರಣ ಮಹಾಬಂಧ ವಿಮೋಚನ ಭಯಕೃತ್ ಭಯ ವಿನಾಶನ ಕೃಪಾವಾರಿಧಿ ದೇವದೇವೋತ್ತಮ ದೇವಶಿಖಾಮಣಿ ಕಪಟ ನಾಟಕ ಸೂತ್ರಧಾರ ನಿಚ್ಚರಳು ನಿತ್ಯ ಸತ್ಯ ಸಂಕಲ್ಪ ಮುಕ್ತಾಮುಕ್ತ ನಿಯಾಮಕ ಮೋಕ್ಷಧರ ಸುವೈಕುಂಠಪತಿ ವೈಕುಂಠ ವಿಹಾರಿ ತ್ರಿಧಾಮ ತ್ರಿಗುಣವರ್ಜಿತ ಜಗಜ್ಜನ್ಮಾದಿ ಕಾರಣ ಜಗತ್ಪತೆ ಜಗದತ್ಯಂತ ಭಿನ್ನ ಜಗದೀಶ ಜಗದುದ್ಧಾರ ಜಗತ್ಸ್ವಾಮಿ ಜಗದ್ವಿಲಕ್ಷಣ ಜಗನ್ನಾಥ ವಿಶ್ವಕುಟುಂಬಿ ವಿರಾಟಮೂರ್ತಿ ಹೇ ಮಂಗಳಾಂಗ ಹೇ ಶುಭಾಂಗ ಪರಮ ಮಂಗಳಮೂರ್ತಿ ಕೋಮಲಾಂಗ ನೀಲಮೇಘ ಶ್ಯಾಮ ಇಂದುವದನ ಬಹುಸುಂದರ ಇಂದಿರಾ ವಂದಿತ ಚರಣ ವೃಕೋದರ ವಂದ್ಯ ಕೇಶವಾದಿರೂಪ ಅಜಾದಿರೂಪ ವಿಶ್ವಾದಿರೂಪ ಆತ್ಮಾದಿರೂಪ ಅನಿರುದ್ಧಾದಿರೂಪ ಅನ್ನಮಯಾದಿರೂಪ ಅನ್ನಮಯಾದಿರೂಪ ಅನ್ನಮಯಾದಿರೂಪ. ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಗದ್ಯದಲ್ಲಿ 51ನೇ ಗದ್ಯ ಅನ್ನಮಯಾದಿರೂಪ ಎಂಬುದು ಆಗಿದೆ. ಈ ರೂಪ ಎಂಬುದನ್ನು ವಿಚಾರಿಸುವುದರಲ್ಲಿ ಇದು 6ನೇ ರೂಪವಾಗಿದೆ. ಕೇಶವಾದಿರೂಪ, ಅಜಾದಿರೂಪ, ವಿಶ್ವಾದಿರೂಪ, ಆತ್ಮಾದಿರೂಪ, ಅನಿರುದ್ಧಾದಿರೂಪ ಮತ್ತು ಅನ್ನಮಯಾದಿರೂಪ. ಶ್ರೀ ಪುರಂದರದಾಸರು ಇಲ್ಲಿ ವಿಶೇಷವಾಗಿ ಭಗವಂತನ ನಾಮವನ್ನ ತಿಳಿಸುವುದರ ಜೊತೆಯಲ್ಲಿ ಭಗವಂತನ ರೂಪವನ್ನೇ ತಿಳಿಸ್ತಾ ಇದ್ದಾರೆ. ಅದು ಅನ್ನಮಯಾದಿರೂಪ. ನಮಗೆ ಪ್ರಶ್ನೆ ಬರುವುದು, ಅನ್ನಮಯಾದಿ ರೂಪಗಳು ಯಾವುವು, ಇದರ ಅವಶ್ಯಕತೆ ಏನು ಎಂಬತಕ್ಕಂಥದ್ದು ನಮಗೆ ಪ್ರಶ್ನೆ ನಾವು ಹಾಕಿಕೊಂಡಾಗ ಅದಕ್ಕೆ ಉತ್ತರ ರೂಪವಾಗಿ ಭಗವಂತ ಕೇಶವಾದಿ ರೂಪಗಳು ಪ್ರಣವ ಮಂತ್ರ ರೂಪದಿಂದ ಹೊರಬಂದು ಏನು ನಮಗೆ ಕಾಣಿಸಿಕೊಳ್ಳುತ್ತಾ ಇದೆ, 24 ತತ್ವಗಳ ಪ್ರತೀಕವಾಗಿ. ಅದೇ ಅನಿರುದ್ಧ ರೂಪದಿಂದ ನಮ್ಮ ದೇಹದೊಳಗೆ ಮತ್ತು ಇಡೀ ಬ್ರಹ್ಮಾಂಡದೊಳಗೆ ಇರತಕ್ಕಂಥ ರೂಪಗಳನ್ನು ಚಿಂತಿಸಿದ ಮೇಲೆ ಕೇವಲ ನಮ್ಮ ದೇಹದೊಳಗೆ ಇರತಕ್ಕಂಥ ರೂಪವನ್ನ ವಿಶೇಷ ಆಕಾರವಾಗಿ ತಿಳಿದುಕೊಳ್ಳಬೇಕು ಎಂಬುದರಿಂದ ಅನ್ನಮಯಾದಿ ರೂಪ ಅಂತ ಪರಿಚಯ ಮಾಡ್ತಾ ಇದ್ದಾರೆ.
ಯಾಕಂದ್ರೆ ಪ್ರಪಂಚದಲ್ಲಿ ಎಲ್ಲರೂ ಕೇವಲ ಅನ್ನವನ್ನು ತಿಂದುಕೊಂಡೇ ಬದುಕಿರುವುದು ಅಂದ್ರೆ ಏನರ್ಥ? ಜೀವಿಸಿಕೊಂಡಿರುವುದು. ಯಾವುದರಿಂದ ಜೀವಿಸಿಕೊಂಡಿರುವುದಕ್ಕೆ ಉಪಜೀವಿಸಿಕೊಂಡಿರುವುದು ಅಂತ ಅರ್ಥ. ಎಲ್ಲರೂ ಅನ್ನದಿಂದ ಉಪಜೀವಿಸಿಕೊಂಡಿರುವುದು. ಅನ್ನ ಇಲ್ಲದಿದ್ದರೆ ಈ ಲೋಕದಲ್ಲಿ ಅವನಿಗೆ ಋಣವಿಲ್ಲ ಅಂತ ಹೇಳಿ ಆ ಶರೀರ ಕಡಿಮೆಯಾಗತ್ತೆ, ಆ ಶರೀರ ನಶಿಸಿ ಹೋಗತ್ತೆ. ನಮ್ಮ ಶರೀರ ನಾವು ಏನು ಕಾಣ್ತಾ ಇದ್ದೀವಿ, ಇದು ಉದ್ಭೂತವಾಗಿ ಸುಸ್ಪಷ್ಟವಾಗಿ ಬೆಳವಣಿಗೆ ಯಾವುದರಿಂದ ಆಗಿದೆ? ಅನ್ನದಿಂದ ಆಗಿದೆ. ಆದ್ದರಿಂದ ಉಪನಿಷತ್ತುಗಳಲ್ಲೂ ಸಹ ಅನ್ನದ ಒಂದು ವಿಕಾರ ರೂಪ, ಅನ್ನ ತಿನ್ನೋದ್ರಿಂದ ಶರೀರ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ವಾಡಿಕೆಯಲ್ಲಿರ್ತಕ್ಕಂಥದ್ದು. ಇದನ್ನು ಭಗವಂತನ ರೂಪ, ಭಗವಂತನ ನಾಮ ಎಂದು ತಿಳಿಸಬೇಕಾದ ಪುರಂದರದಾಸರಿಗೆ. ಆದ್ದರಿಂದ ಅನ್ನಮಯ ಆದ ರೂಪ ಅಂದ್ರೆ ಇದೇನೋ ಪರ್ಟಿಕ್ಯುಲರ್ ಸಬ್ಜೆಕ್ಟ್, ಪರ್ಟಿಕ್ಯುಲರ್ ಪರ್ಸನ್ಗೆ ಹೇಳೋ ರೀತಿಯಲ್ಲಿ, ಎಲ್ಲರಿಗೂ ಸಮುದಾಯವನ್ನು ಹೇಳೋ ರೀತಿಯಲ್ಲಿ ಅನಿರುದ್ಧಾದಿ ರೂಪಗಳು ಅಂತ ಹೇಳಿದಾಗ, ಅನ್ನಮಯಾದಿ ಅಂತ ಹೇಳಿದಾಗ ನಿನ್ನ ರೂಪವನ್ನೇ ನೀನು ಚಿಂತಿಸೋ, ನಿನ್ನ ದೇಹವನ್ನೇ ನೋಡಿಕೋ. ಈ ದೇಹದ ಮಾರ್ಪಾಟಿಗೆ ಅನ್ನದಿಂದಲೇ ಆಗಿದೆ ಎಂಬುದು ನಿಮ್ಮ ಪ್ರತೀತಿ ಇದೆ. ಆದರೆ ಇಲ್ಲಿ ಅನ್ನ ಎಂಬತಕ್ಕಂಥದ್ರಲ್ಲಿ ಮುಖ್ಯವೋ, ಅನ್ನದ ರೂಪದಲ್ಲಿ ಇರತಕ್ಕಂತಹ ಭಗವಂತ ಮುಖ್ಯನೋ ಎಂಬ ವಿಶೇಷ ಜ್ಞಾನವನ್ನು ಒದಗಿಸುವುದರವಾಗಿ ಅನ್ನಮಯಾದಿ ರೂಪ ಅಂತ ಹೇಳಿ ಪುರಂದರದಾಸರು ಹೇಳಿದ್ದಾರೆ. ಕೇವಲ ಇಲ್ಲಿ ಅನ್ನ ರೂಪ ಅಂತ ಹೇಳಿಲ್ಲ, ಅನ್ನ ಮತ್ತು ಮಯಟ್ ಶಬ್ದವನ್ನು ಹೇಳಿ ಮತ್ತು ಆದಿ ಶಬ್ದವನ್ನು ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಮೂರು ಪದಾರ್ಥಗಳು, ಒಂದು ಅನ್ನ, ಒಂದು ಮಯಟ್, ಇನ್ನೊಂದು ಆದಿ. ಇದು ಮೂರರ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಜೀವರು ಅಂದ್ರೆ ಏನು? ಉಪಜೀವಿಸಿಕೊಂಡಿರುವರು ಎಂದರ್ಥ. ಎಲ್ಲರೂ ಭಗವಂತನಿಂದಲೇ ಬದುಕಿರುವುದು ಎಂಬುದು ಶಾಸ್ತ್ರದ ಮಾತು. ಆದರೆ ಭಗವಂತ ಅವ್ಯಕ್ತನಾದ್ದರಿಂದ ನಾವು ಅವನನ್ನು ನೋಡಲಾರೆವು. ಜೀವರಿಗೆ ಬದುಕಲು ಬೇಕಾದ ಅನ್ನದ ರೂಪದಲ್ಲಿ, ನೀರಿನ ರೂಪದಲ್ಲಿ ಇರುವವನು. ಅವನೇ ಅನ್ನವಲ್ಲ, ಅವನೇ ನೀರು ಅಲ್ಲ. ಆದರೂ ಸಾಮಾನ್ಯವಾಗಿ ಜೀವರು ಕೇವಲ ಬಾಹ್ಯ ಪದಾರ್ಥವನ್ನೇ ಗ್ರಹಿಸಿ ಭಗವಂತನು ತಿಳಿಯುವುದೇ ಇಲ್ಲ. ಭಗವಂತನು ಅನ್ನಮಯಾದ ಪಂಚಕೋಶದಲ್ಲಿದ್ದು ಉಪನಿಷತ್ ಪ್ರಸಿದ್ಧ ಪ್ರತಿ ಜೀವರಿಗೂ ಸಂಬಂಧಿಸಿದ ಪರದೆಗಳಾಗಿದೆ. ಇದರ್ಥ ಭಗವಂತ ಸ್ವತಂತ್ರನಾದ್ರಿಂದ ಅವನಿಗೆ ಯಾವ ಅನ್ನದಿಂದ ಯಾವ ಶರೀರವೂ ಉತ್ಪನ್ನ ಆಗೋದಿಲ್ಲ. ಒಂದು ಸ್ವರೂಪ ಅಪ್ರಾಕೃತ, ಎಲ್ಲರದು ಸ್ವರೂಪ ಅಪ್ರಾಕೃತವಾದರೂ ನಾವು ಸ್ವರೂಪದ ಜೊತೆಯಲ್ಲಿ ಹಿಂದೆ ಹೇಳಿದಂತೆ ಅನಿರುದ್ಧಾದಿ ರೂಪಗಳಿಂದ ಹೊಂದಿ ಅನೇಕ ಆವರಣಗಳಿಂದ ಕೂಡಿದ್ದೇವೆ. ಈ ಆವರಣಗಳ ಪೋಷಣೆ ಅನ್ನದಿಂದ ಆಗ್ತಾ ಇದೆ. ಅದನ್ನ ಪ್ರಥಮವಾಗಿ ನಾವು ಏನು ಚಿಂತನೆ ಮಾಡ್ತೀವಿ ಅಂದ್ರೆ, ನಮಗೆ ಹೊರಗಡೆ ಶರೀರ ಅನ್ನದ ಪ್ರಾಚುರ್ಯ ಅಂದ್ರೆ ಅನ್ನವನ್ನು ತಿಂದರಿಂದ ಅದು ಚರ್ಮ ರೂಪವಾಗಿ, ಮೇಧಸ್ ರೂಪದಲ್ಲಿ, ರಕ್ತದ ರೂಪದಲ್ಲಿ, ನಾಡಿ ರೂಪದಲ್ಲಿ ಇದೆ. ಮಜ್ಜಾದ ಸಪ್ತ ಧಾತುಗಳ ರೂಪದಲ್ಲಿ ಪರಿಣಾಮವಾಯಿತು. ಆದ್ದರಿಂದ ಅನ್ನ ಬೇರೆ ರೂಪ ಯಾವುದು? ಶರೀರವೇ ಆಗಿತ್ತಲ್ಲ ಅಂತ ಹೇಳಿ ತಿಳುವಳಿಕೆ ಇದೆ. ಹೇಗೆ ನಾವು ಮಣ್ಣನ್ನು ಕಲಸಿ ಅದನ್ನು ಹದಗೊಳಿಸಿ ಮಡಿಕೆ ಮಾಡ್ತೀವಿ, ಆ ಮಡಿಕೆ ರೂಪ ಬಂದಿದ್ದು ಎಲ್ಲಿಂದ? ಮಣ್ಣಿನಿಂದ. ಹಾಗೆ ಈ ಶರೀರದ ರೂಪ ಬಂದಿದ್ದು ಯಾವುದರಿಂದ? ನಾವು ತಿಂದ ಅನ್ನದಿಂದ. ಆದ್ದರಿಂದ ಅನ್ನವೇ ವಿಕಾರವಾಗಿ ಈ ಶರೀರ ರೂಪದಲ್ಲಿ ಇದೆ, ಸಪ್ತ ಧಾತುವಿನ ರೂಪದಲ್ಲಿ ಇದೆ. ಆದ್ದರಿಂದ ಅನ್ನಮಯ
ಎಂಬತಕ್ಕಂಥದ್ದು, ಅನ್ನವೇ ಪ್ರಚುರವಾಗಿರ್ತಕ್ಕಂಥದ್ದು, ಅನ್ನವೇ ವಿಕಾರವಾಗಿರ್ತಕ್ಕಂಥ ಶರೀರ ಎಂಬತಕ್ಕಂಥ ತಿಳುವಳಿಕೆ ಸಾಧಾರಣವಾಗಿ ಇದೆ. ಇದು ವಾಡಿಕೆಯಲ್ಲಿದ್ದರೂ ಸಹ ಇಲ್ಲಿ ಭಗವಂತನೇ ಅನ್ನ ನಾಮಕನಾಗಿದ್ದಾನೆ. ಅವನಿಗೆ ವಿಕಾರ ಎಂಬುದಕ್ಕೊಂದು ಕೂಡೋದಿಲ್ಲ. ಜಡ ಪದಾರ್ಥಕ್ಕೆ ಮಾತ್ರ ವಿಕಾರ ಹೇಳಬೇಕು, ಯಾವ ಚೇತನಕ್ಕೂ ವಿಕಾರ ಇಲ್ಲ. ಅವನ ಚೇತನ ಪರಮಚೇತನವಾಗಲಿ, ಜೀವ ಸಾಧಾರಣ ಚೇತನವಾಗಲಿ, ಅವನಿಗೆ ವಿಕಾರ ಇರುವುದಿಲ್ಲ. ಆದ್ರಿಂದ ಅನ್ನಮಯ ಅಂತ ಹೇಳಿದಾಗ ಮಯ ಶಬ್ದಕ್ಕೆ ವಿಕಾರ ಅಂತ ಹೇಳಿದಾಗ ಏನನ್ನು ಹೇಳ್ತಾ ಇದೆ? ಒಂದು ವಿಕಾರವನ್ನು ಹೇಳ್ತಾ ಇದೆ. ವಿಕಾರ ಅಂದ್ರೆ ಏನು? ತನ್ನ ರೂಪವನ್ನು ಬದಲಿಸಿಕೊಂಡು ಬೇರೆ ರೂಪದಲ್ಲಿ ತಾಳುವುದಕ್ಕೆ ವಿಕಾರ ಅಂತ ಹೆಸರು. ಅನ್ನದ ರೂಪ ಹೋಗಿ ನಮ್ಮ ಶರೀರದ ರೂಪ ಪುಷ್ಟೀಕರಿಸೋದು, ಬಲರೂಪ ಬರುವುದು, ಇದಕ್ಕೆ ವಿಕಾರ ಅಂತ ಶಾಸ್ತ್ರದಲ್ಲಿ ಹೇಳೋದು. ಮಣ್ಣು ಹೋಗಿ ಮಡಿಕೆಯ ರೂಪ ಬರೋದಕ್ಕೆ ಮಣ್ಣಿನ ವಿಕಾರ ಅಂತ ಹೆಸರು. ಮಣ್ಣಿನಿಂದ ವಿಶೇಷವಾದ ಆಕಾರವನ್ನು ಹೊಂದುವುದು, ಅನ್ನದಿಂದ ವಿಶೇಷವಾದ ಆಕಾರವನ್ನು ಹೊಂದುವುದು. ನಾವೇನು ತಿಳ್ಕೊತೀವಿ? ನಾವು ಹಣ ಕೊಟ್ಟು ಬೇರೆ ಪದಾರ್ಥಗಳನ್ನು ತಗೋತೀವಿ, ಅದಕ್ಕೆ ಎಕ್ಸ್ಚೇಂಜ್ ಅಂತ ಹೇಳ್ತೇವೆ. ಅದರಂತೆ ಒಂದು ಪದಾರ್ಥಕ್ಕೆ 100 ರೂಪಾಯಿ ಅಂತ ಹೇಳಿದ್ರೆ 100 ರೂಪಾಯಿ ಅಲ್ಲಿ ಮೇಲೆ ಇರೋದಿಲ್ಲ, ಅದು ಪರ್ಯಾಯವಾಗಿ ಇನ್ನೊಂದು ಪದಾರ್ಥ ಇರುತ್ತೆ. ಅಲ್ಲಿ ಆ 100 ರೂಪಾಯಿ ಇಲ್ಲಿ ಪರಿವರ್ತನೆ ಆಯಿತು ಅಂದ್ರೆ ನಾವು ಅನ್ಕೊಡ್ತೀವಿ. ಅದ್ರ ವಸ್ತುಸ್ಥಿತಿಯಲ್ಲಿ ನಾವು ಕೊಟ್ಟಿದ್ದ ರೂಪಾಯಿ ಇಲ್ಲಿದ್ದ ಪದಾರ್ಥ. ಆದರೆ ಪದಾರ್ಥದಲ್ಲೇ ನಾವು ನೋಡಿದಾಗ ಆ 100 ರೂಪಾಯಿಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯದಿಂದ ನಾವು ಇಲ್ಲಿ ಗಣನೆ ತಗೋಬೇಕೇ ಹೊರತು ಆ 100 ರೂಪಾಯಿ ನಾಣ್ಯವೇ ಅಥವಾ ನೋಟೇ ಆಗಲಿ ಈ ಪದಾರ್ಥ ರೂಪವಾಗಿ ಪರಿಣಾಮ ಆಗಲಿಲ್ಲ. ಅಲ್ಲಿ ನಾವೇನು ತಿಳ್ಕೊತೀವಿ? ಮಯಟ್ ಎಂಬತಕ್ಕಂಥದ್ದು ವಿಕಾರವಲ್ಲ, ಅದು ಶಕ್ತಿ, ಪರ್ಯಾಯ ರೂಪ ಅಂತ ತಿಳ್ಕೊತೀವಿ. ಅದು ಒಂದು ರೀತಿ ಅರ್ಥವಾದರೆ, ಪುರಂದರದಾಸರು ಏನ್ ಹೇಳ್ತಾ ಇದ್ದಾರಂದ್ರೆ, ಯಾವ ಚೇತನಕ್ಕೂ ವಿಕಾರ ಇಲ್ಲ, ಜಡಕ್ಕೆ ಮಾತ್ರ ವಿಕಾರ. ಆ ಜಡದ ವಿಕಾರ ಆಗಬೇಕು ಅಂದ್ರೆ ಚೇತನ ಇರಲೇಬೇಕು. ಆ ಚೇತನ ಯಾರು? ನಾವೇನ್ ಮಾಡ್ತಾ ಇಲ್ಲ. ನಮ್ಮ ಶರೀರ ಪುಷ್ಟಿಗೆ ನಾವು ಅನ್ನ ತಿಂತಾ ಇದ್ದೇವೆ ಹೊರತು ಯಾವ್ಯಾವ ಭಾಗಕ್ಕೆ ಎಷ್ಟು ಹೋಗಬೇಕು ಅನ್ನೋ ಪ್ರಜ್ಞೆ ಯಾವ ಪಶುಗಳಿಗೂ ಇಲ್ಲ, ಜನರಿಗೂ ಇಲ್ಲ. ಇದು ಮಾಡ್ತಕ್ಕಂಥವನು ಯಾರು? ಭಗವಂತ. ಆದ್ದರಿಂದ ಅವನ ಹೆಸರು ಅನ್ನ ಅಂತ ಹೇಳಬೇಕೇ ಹೊರತು ಜೀವರಲ್ಲ. ಅನ್ನಮಯ ಅಂದರೆ ಅನ್ನ ಎಂಬ ಶಬ್ದದಿಂದ ಹೇಳತಕ್ಕಂಥ ಯಾವುದೇ ಶಬ್ದ ಇರಲಿ ಅದು ಭಗವಂತನ ನಾಮಧೇಯ ಅಂತ ಹೇಳುವುದೇ ಪುರಂದರದಾಸರ ಮುಖ್ಯ ಅಭಿಪ್ರಾಯ. ನಾವು ಇಲ್ಲಿ ವಿಚಾರ ಮಾಡಿದಾಗ ನಮಗೆ ಶಾಸ್ತ್ರೀಯವಾಗಿ ಮತ್ತು ಲೌಕಿಕವಾಗಿ ತಿಳಿಯೋದು ಏನು? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ 5 ಶಬ್ದಗಳನ್ನ ನಾವು ಹೇಳ್ತೀವಿ. ಅಂದ್ರೆ ನಮಗೆ ಹೇಗೆ ಹೊರಗಡೆ ಬಟ್ಟೆ, ಒಳಗಡೆ ಚರ್ಮದ ಹೊದಕ್ಕೆ, ಅದು ಒಳಗಡೆ ಮಧ್ಯಾಹ್ನ ಸಪ್ತಧಾತುಗಳು, ಅದು ಒಳಗಡೆ ಅನಿರುದ್ಧ ಶರೀರ, ಆಮೇಲೆ ಲಿಂಗ ಶರೀರ, ಆಮೇಲೆ ಸ್ವರೂಪ, ಹೇಗೆ ನಾವು ಶಾಸ್ತ್ರ ತಿಳ್ಕೊಂಡವು. ಇದರ ಒಂದು ಪರದೆ ಅಂತ ಇದೆಯಲ್ಲ, ಪ್ರತಿಯೊಂದು ಪರದೆಯ ಪೋಷಕ ವಸ್ತು ಯಾವುದು? ಭಗವಂತ. ಹಾಗಾದ್ರೆ ಆ ಪೋಷಕ ವಸ್ತುವಿನ ಹೆಸರೇನು? ಅದನ್ನ 5 ಆವರಣ ರೂಪವಾಗಿ ನಾವು ಚಿಂತಿಸ್ತೀವಿ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಅನ್ನಮಯದಿಂದ ಅವನ ನಿಯಾಮಕ ರೂಪ ಅನಿರುದ್ಧ, ಅದು ಜೀವನ ಪ್ರದತ್ವ ಎಂಬ ಶಕ್ತಿ ಕೊಡ್ತಾನೆ, ಅವನು ಭೂಮಿಯಲ್ಲಿ ನೆಲೆಸಿದ್ದಾನೆ. ಪ್ರಾಣಮಯ ಎಂಬತಕ್ಕಂಥದ್ದು ಪ್ರಜ್ಞನ ನಿಯಾಮಕ ರೂಪ, ಆತ್ಮ ಬಿಂಬರೂಪಿಯಾಗಿದ್ದಾನೆ, ಸೂರ್ಯಲೋಕದಲ್ಲೇ ನೆಲೆಸಿದ್ದಾನೆ. ಯಾಕಂದ್ರೆ ಜೀವರು ಸೂರ್ಯಮಂಡಲದಿಂದ ಅಂದ್ರೆ ಆಕಾಶ ಮಂಡಲದಿಂದ ಕೆಳಗಡೆ ಭೂಮಿಗೆ ಬರೋದು. ಆ ಮಾರ್ಗದಲ್ಲಿ ಇಲ್ಲಿ ಚಿಂತನೆ ನಡೆದಿದೆ. ಮನೋಮಯ ಅಂದ್ರೆ ಸಂಕರ್ಷಣ ನಿಯಾಮಕ, ಆತ್ಮ ಬಿಂಬರೂಪಿ, ಕೈಲಾಸ ಲೋಕದಲ್ಲಿ ಇರ್ತಕ್ಕಂಥವನಾಗಿದ್ದಾನೆ.
ಕೈಲಾಸ ಲೋಕದಲ್ಲಿರೋದ್ರಿಂದ ಮನೋಮಯ ಅಂದ್ರೆ ಮನಸ್ಸಿಗೆ ಅಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರು ಎಂಬ ತಿಳುವಳಿಕೆ ಇಲ್ಲಿ ಬರುತ್ತೆ. ವಿಜ್ಞಾನಮಯ ಅಂದ್ರೆ ವಾಸುದೇವ ನಿಯಾಮಕ ಆತ್ಮಬಿಂಬರೂಪಿ ಬ್ರಹ್ಮಲೋಕದಲ್ಲಿ ಇದ್ದಾನೆ. ವಿಜ್ಞಾನ ಅಂದ್ರೆ ಭಗವಂತನಲ್ಲಿ ವಿಶೇಷವಾದ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವುದು. ಅದೇ ಇಂಟೆಲಿಜೆನ್ಸ್ ಅನ್ನೋದು ಅಂದ್ರೆ ಅಪರೋಕ್ಷ. ಇದಾದ ಮೇಲೆ ಏನಾಗುತ್ತೆ, ಆನಂದಮಯ. ಅದಕ್ಕೆ ಮೂಲ ನಿಯಾಮಕ ರೂಪ ನಾರಾಯಣ, ಆತ್ಮಬಿಂಬರೂಪಿ, ವೈಕುಂಠದಲ್ಲಿ ಇರತಕ್ಕಂಥವನು. ಅಂದರೆ ವೈಕುಂಠ ಎಂಬತಕ್ಕಂಥದ್ದೇನು, ಎಲ್ಲಿ ನಮ್ಮ ಸ್ವರೂಪ ಆನಂದ ಆವಿರ್ಭಾವ ಆಗುತ್ತೆ ಅದಕ್ಕೆ ವೈಕುಂಠ ಅಂತ ಹೆಸರು. ಸ್ವರೂಪ ಆನಂದ ಆವಿರ್ಭಾವ ಎಂಬತಕ್ಕಂಥದ್ದೇನು ಆನಂದಮಯ. ಹೀಗೆ ನಾವು 5 ಹಂತದಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತಿದೆ. ಈ 5 ನಾವು ಎಲ್ಲಿಂದ ನಾವು ಹಂಚಿಕೊಂಡವು ತಿಳಿದುಕೊಂಡವು ಅಂದ್ರೆ ಅನ್ನಮಯ ಆದಿ ಅಂತ ಶಬ್ದದಿಂದ ಈ 5 ರೂಪವನ್ನು ತಿಳ್ಕೊಳ್ಳಬೇಕು. ಅನ್ನಮಯಾದಿ ರೂಪ ಎಂಬಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಇಲ್ಲಿ ಎರಡನೇದು ಮಯಟ್ ಅಂತ ಶಬ್ದ ಇದೆ. ಇದು ಪ್ರಾಚುರ್ಯ ಅರ್ಥದಿಂದ ತಿಳಿಯಬೇಕು, ವಿಕಾರ ಅಂತ ಶಬ್ದದಿಂದ ತಿಳಿಯಬಾರದು. ಯಾಕೆ? ಹಿಂದೆ ಹೇಳಿದಂತೆ ವಿಕಾರ ಇರತಕ್ಕಂಥದ್ದು ಅಚೇತನಕ್ಕೆ, ಜಡ ಪದಾರ್ಥಕ್ಕೆ, ಮಣ್ಣಿಗೆ. ಮಣ್ಣು ಮಾಡತಕ್ಕಂಥ ಕುಂಬಾರ ಪರಿವರ್ತನೆ ಆಗಲಿಲ್ಲ, ನಿಮಿತ್ತ ಅದು. ಆದ್ರಿಂದ ಇಲ್ಲಿ ಮಯ ಅಂತ ಶಬ್ದಕ್ಕಂಥದ್ದು ಏನ್ ಹೇಳಬೇಕು, ಮಯಟ್ ಅಂತ ಶಬ್ದ ಪ್ರಾಚುರ್ಯ, ಹೆಚ್ಚು ಸಂಖ್ಯೆಯಲ್ಲಿರ್ತಕ್ಕಂಥದ್ದು, ಅದೇ ಪ್ರಧಾನವಾಗಿರ್ತಕ್ಕಂಥದ್ದು ಅಂತ ಅರ್ಥ. ಅಂದ್ರೆ ಜೀವರಿಗೆ ಅವರ ಸ್ಥಿತಿಗೆ ಕಾರಣವಾದ ಪದಾರ್ಥ ವಿಶೇಷಗಳಲ್ಲಿ ಆಯಾ ಲೋಕಗಳಲ್ಲಿ ವಿವಿಧ ರೂಪಗಳಲ್ಲಿ ಇದ್ದು ಜೀವರಿಗೆ ಆಧಾರವಾಗಿದ್ದಾನೆ. ಬ್ರಹ್ಮಲೋಕದಲ್ಲಿ ವಿಜ್ಞಾನಮಯ, ಕೈಲಾಸ ಲೋಕದಲ್ಲಿ ಮನೋಮಯ, ಸೂರ್ಯ ಲೋಕದಲ್ಲಿ ಪ್ರಾಣಮಯ, ಭೂಮಿಯಲ್ಲಿ ಅನ್ನಮಯ. ಆದ್ದರಿಂದಲೇ ನೋಡಿ, ಬ್ರಹ್ಮಲೋಕದಲ್ಲಿರ್ತಕ್ಕಂಥವರು ಅನ್ನವನ್ನು ಸ್ವೀಕರಿಸುವುದೇ ಇಲ್ಲ. ಯಾಕೆ? ಅವರಿಗೆ ಜ್ಞಾನಾಮೃತವೇ ಅನ್ನ. ಕೈಲಾಸದಲ್ಲಿರ್ತಕ್ಕಂಥವರು ಮಾನಸಿಕವಾಗಿ ಸಂಕಲ್ಪವೇ ಅನ್ನ. ಅವರಿಗೆ ವಿಶೇಷಾಕಾರವಾಗಿ ಜಡ ಪದಾರ್ಥದ ವಿಶೇಷ ಅವಶ್ಯಕತೆ ಇರೋದಿಲ್ಲ. ಹಾಗೆ ಸೂರ್ಯಲೋಕದಲ್ಲಿದ್ದವರಿಗೆ ಪ್ರಕಾಶ, ರಶ್ಮಿ ಅದೇ ಪ್ರಾಣರೂಪ, ಅದೇ ಅನ್ನ. ಭೂಮಿಯಲ್ಲಿ ಮಾತ್ರ ನಾವು ಅನ್ನ ಅಂದರೆ ಅಕ್ಕಿಯಿಂದ ಬೇಯಿಸಿದ ಪದಾರ್ಥ, ಅದೇ ಜಡ ಪದಾರ್ಥ, ಬೆಳೆದು ನಿಂತ ಪದಾರ್ಥವನ್ನು ನಾವು ಸ್ವೀಕಾರ ಮಾಡ್ತೀವಿ. ಇದರಿಂದ ನಾವೇನು ತಿಳ್ಕೋಬೇಕು, ನಮಗೆ ಜೀವನಿಗೆ ಆಧಾರವಾಗಿರ್ತಕ್ಕಂಥದ್ದು ಈ ಅಕ್ಕಿ ಅಥವಾ ಅನ್ನ. ಆದರೆ ಇದು ಜಡ ಪದಾರ್ಥ, ಜಡದೊಳಗೆ ಜಡ ಅಂತರ್ಯಾಮಿಯಾಗಿರ್ತಕ್ಕಂಥವನು ಭಗವಂತ. ಅವನ ಹೆಸರು ಏನು? ಅನ್ನಮಯ, ಅದೇ ರೂಪ. ಎಲ್ಲ ಲೋಕದಲ್ಲೂ ಇರ್ತಕ್ಕಂಥವನು ಭಗವಂತನೇ. ಆದ್ದರಿಂದ ಅವನ ಹೆಸರೇ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ನಾವು ತಿಳ್ಕೊಳ್ಬೇಕು. ಇದನ್ನು ನಾವು ದೈನಂದಿನ ಜೀವನದಲ್ಲಿ ನಮ್ಮ ವಾಹನದಲ್ಲೂ ಕೂಡ ಇಂಧನ ತುಂಬಿಕೊಳ್ತೀವಿ ಅಂದ್ಕೊಳ್ಳಿ. ಇಂಧನ ತುಂಬುವುದೇ ಅನ್ನಮಯ. ಪೆಟ್ರೋಲ್ ಹಾಕೊಳ್ಳೋದು, ಪೆಟ್ರೋಲ್ಗೆ ನಾವು ಅಕ್ಕಿ ಬೇಯಿಸಿದ ಅನ್ನವನ್ನು ತಿನ್ನಿಸೋದಿಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪೆಟ್ರೋಲ್ ಅಥವಾ ಡೀಸೆಲ್ ಹಾಕ್ತೀವಿ, ಅದೇ ಅದರ ಅನ್ನ. ಮೋಟಾರ್ ಚಾಲು ಮಾಡುವುದೇ ಪ್ರಾಣಮಯ. ಇಗ್ನಿಷನ್ ಲಾಕ್ ಕೊಟ್ಟ ತಕ್ಷಣ ಅದು ಪ್ರಾರಂಭವಾಗತ್ತೆ ಅಥವಾ ಕಿಕ್ ಮಾಡ್ತೀವಿ. ಅದರಿಂದ ಒಳಗಡೆ ಒಂದು ಘರ್ಷಣೆಯಿಂದ, ವಿದ್ಯುತ್ ಪ್ರವಾಹದಿಂದ ಏನಾಗತ್ತೆ, ಶಕ್ತಿ ಪ್ರಾರಂಭವಾಗತ್ತೆ. ಅದಕ್ಕೆ ಪ್ರಾಣಮಯ. ವಿದ್ಯುತ್ ಸಂಪರ್ಕಿಸಿ ಮೋಟಾರ್ ಚಲಿಸುವ ಶಕ್ತಿ ಮನೋಮಯ. ಅದು ಚಾಲನೆ ಕೊಡುತ್ತೆ. ಇಗ್ನಿಷನ್ಸ್ ಇಂದ ಹೊರಟ ಕಿಡಿ ಏನ್ ಮಾಡುತ್ತೆ, ಒಳಗಡೆ ಇರ್ತಕ್ಕಂಥ ಮೋಟಾರ್ನ ಚಲಿಸುವಂತೆ ಮಾಡುತ್ತೆ. ಅದು ಮನೋಮಯ. ಮೋಟಾರ್ ಮೇಲೆ ಸುಸಜ್ಜಿತ ಆಸನ ಹಾಕಿ ಕುಳಿತುಕೊಳ್ಳೋದೆ
ವಿಜ್ಞಾನಮಯ ಸೀಟಿಂಗ್ ಅರೇಂಜ್ಮೆಂಟ್ಸು, ಏರ್ ಕಂಡೀಷನ್ನು, ಗ್ಲಾಸು ಇದೆಲ್ಲ ಹಾಕೋದೇನಪ್ಪ ಅಂದ್ರೆ ನಾವು ಸುಖವಾಗಿ ಸುಖ ಸಂಪತ್ತಿನಲ್ಲಿ ಕೂತ್ಕೊಂಡ್ಬಿಡೋದಕ್ಕೆ ವಿಜ್ಞಾನಮಯ. ಅದೇ ಅಪರೋಕ್ಷ ಜ್ಞಾನ ಅಂತ ಅರ್ಥ. ಮೋಟಾರ್ ಚಾಲಕ ಅಂದರೆ ನಾವು ಕುಳಿತು ಚಲಿಸುವುದೇ ಆನಂದಮಯ. ನೋಡಿ, ಅವನೇ ಚಾಲಕ, ಅವನು ಡ್ರೈವ್ ಮಾಡುವಾಗ ಆನಂದವಾಗಿ ಖುಷಿಯಾಗಿ ಗಾಳಿಯಲ್ಲಿ ತೇಲ್ಕೊಂಡು ಹೋಗ್ತಾ ಇರ್ತಾನೆ. ಇದು ಉದಾಹರಣೆ ಮಾತ್ರ, ಇದೇ ವೈಕುಂಠ ತಿಳ್ಕೊಂಡ್ಬಿಡ್ಬೇಡಿ. ಯಾರೊಂದು ವೆಹಿಕಲ್ ಹೋಗ್ತಾ ಇದ್ದಾರೆ ಇದೇ ವೈಕುಂಠ ದರ್ಶನಪ್ಪ ಅಂತ. ನಮ್ಮ ಉದಾಹರಣೆ ನಮ್ಮ ತಿಳುವಳಿಕೆಗೆ ಮಾತ್ರ ಇದು. ಯತ್ಕಿಂಚಿತ್ ಸಾದೃಶ್ಯ ಇದೆ ಇದರಲ್ಲಿ, 100% ಸಾದೃಶ್ಯ ಯಾವ ಉದಾಹರಣೆಯಲ್ಲೂ ಕಾಣೋಕೆ ಸಾಧ್ಯ ಇಲ್ಲ. ಏಕೆಂದ್ರೆ ನಾವು ಮೋಕ್ಷವನ್ನು ಹೇಳಬೇಕು, ಮೋಕ್ಷವನ್ನೇ ತಂದು ತೋರಿಸ್ಬೇಕು. ಅದು ನಮ್ಮ ಸಾಮರ್ಥ್ಯವೋ ಅಲ್ಲ. ಶಾಸ್ತ್ರದಲ್ಲಿ ಹೇಳಿರುತ್ತೆ. ಹೇಳಿರೋದನ್ನು ತಿಳ್ಕೊಳ್ಬೇಕು ಅಂದ್ರೆ ನಮ್ಮ ಬುದ್ಧಿಗೆ ಅನುಗುಣವಾಗಿ ಒಂದು ಸಾದೃಶ್ಯ ಉದಾಹರಣೆಯನ್ನು ತಿಳ್ಕೊಳ್ಬೇಕು. ಆ ಸಾದೃಶ್ಯತೆ ಏನಪ್ಪಾ, ಅದು ಕೇವಲ 1% ಮಾತ್ರ. ಉಳಿದಿಲ್ಲ ಎಲ್ಲವನ್ನು ಪ್ಯಾಸೆಂಜರ್ 4 ಜನ ಕೂತಿರ್ತಾರಲ್ಲ, ಅವ್ರು ಏನು ಹಾಗೆ ಹೀಗೆ ನೀವು ಬೇರೆ ಬೇರೆ ಪ್ರಶ್ನೆಗಳು ನಾವು ಹಾಕೊಂಡ್ರೆ ಇಲ್ಲಿ ಜಾಗವಿಲ್ಲ. ಸಾದೃಶ್ಯ ಅಂತಕ್ಕಂಥದ್ದು ಪೂರ್ಣ ಪಾಠವನ್ನು ಹೇಳೋದಿಲ್ಲ. ಯಾವ ಅಂಶಕ್ಕೋಸ್ಕರವಾಗಿ ನಾವು ಹೇಳೋದು ಅಷ್ಟು ಮಾತ್ರ ಅಂಶವನ್ನು ನಾವು ತಗೋಬೇಕು ಅಷ್ಟೇ ಹೊರತು ಪೂರ್ಣವಾಗಿ ತಿಳ್ಕೊಳ್ಬಾರದು. ಇದು ಎಲ್ಲ ಕಡೆನೂ ಇದೇ ಅರ್ಥವನ್ನು ನೀವು ತಿಳ್ಕೊಂಡಾಗ ನಿಮ್ಮ ಬುದ್ಧಿ ಕೇಂದ್ರೀಕೃತವಾಗತ್ತೆ. ಇಲ್ಲದೆ ಅದ್ರ ಏನಾಗತ್ತೆ, ನಿಮ್ಮ ಬುದ್ಧಿ ಬೇರೆ ಕಡೆ ಹರಿದೊಟ್ಟೋಗತ್ತೆ. ಉದಾಹರಣೆ ಸರಿ ಇಲ್ಲ ಅಂತ ಹೇಳಿ ಕೇವಲ ಉದಾಹರಣೆಯನ್ನೇ ಮಾತಾಡ್ಕೊಂಡು ಹೋದ್ರೆ ಅದಕ್ಕೆ ಶುಷ್ಕ ತರ್ಕ ಅಂತ ಆಗತ್ತೆ. ಒಂದು ತರ್ಕಕ್ಕೆ ಇನ್ನೊಂದು ತರ್ಕ ಬೆಳೀತಾ ಹೋದರೆ ಸಿದ್ಧಾಂತವೇ ಸ್ಥಾಪನೆ ಆಗೋದಿಲ್ಲ ನಮ್ಮಲ್ಲಿ. ನಮ್ಮ ತಿಳುವಳಿಕೆಗಾಗಿ ಸಾದೃಶ್ಯ. ನಾವು ಒಂದು ಮಹಡಿನ ಹತ್ತುವಾಗ ಮೆಟ್ಲುಗಳಿರುತ್ತೆ. ಒಂದು ಮೆಟ್ಲು ಹತ್ತಿದ ತಕ್ಷಣ ಮನೆ ಸಿಗುತ್ತೇನು? ಇಲ್ಲ, ಇನ್ನು 24-30 ಮೆಟ್ಲು ಹತ್ತಬೇಕು. ಹಾಗೆ ಮೊದಲನೇ ಮೆಟ್ಲು ಇದು. ಏಣಿಯಲ್ಲಿ ಹತ್ತಿದಂತೆ, ಏಣಿ ಹತ್ತಿ ಬಿಟ್ಟು ಮೇಲ್ಗಡೆ ಹತ್ತಿದಂತೆ ಈ ಸಾದೃಶ್ಯ. ಹತ್ತುವುದಕ್ಕೆ ಇದು ಸಾಧನ. ಏಣಿಯನ್ನು ಆಮೇಲೆ ಹತ್ತಿದ ಮೇಲೆ ಏಣಿಯನ್ನು ಯಾರು ಕೇಳ್ತಾರೆ? ಹಾಗೆ ಸಾದೃಶ್ಯಕ್ಕೆ ಮಹತ್ವ ಇರೋದೇನು? ಕೇವಲ ಆ ಒಂದು ಅಂಶದಲ್ಲಿ ಮಾತ್ರ ತಿಳಿದುಕೊಳ್ಳಬೇಕು. ಆದ್ದರಿಂದ ಈ ಉದಾಹರಣೆ ಮಾತ್ರ ನಾವು ಅರ್ಥ ಮಾಡಿಕೊಳ್ಳಬೇಕು, ಹೇಳಬೇಕಾಗಿದೆ. ಇಲ್ಲಿ ಜೀವರಿಗೂ ಬದುಕಲು ಅನ್ನ ಬೇಕು. ಅನ್ನ ತಿನ್ನುವಾಗಲೂ ತನ್ನನ್ನು ತಿಳಿಯಲಿ ಎಂದು ಹಸುವೆ ಉಂಟು ಮಾಡಿಸಿ ಅನ್ನ ತಿನ್ನಿಸುತ್ತಿದ್ದಾನೆ ಭಗವಂತ. ನೋಡಿ, ನಾವು ಮೋಟಾರ್ಗೆ ಹಾಕಿದ ತಕ್ಷಣ ಮೋಟಾರ್ ಯಾವತ್ತೂ ಕೇಳಲ್ಲ ನನಗೆ ಡೀಸೆಲ್ ಹಾಕು, ಪೆಟ್ರೋಲ್ ಹಾಕು, ಸ್ಟಾರ್ಟ್ ಮಾಡು ಅಂತ. ಆದರೆ ಚೇತನನಾದ ನಮಗೆ ಹಸಿವು ಏನೋದು ಉಂಟು ಆಗತ್ತೆ. ಆಗ ನಾವು ನಮ್ಮ ತಂದೆ ತಾಯಿಗಳಲ್ಲಿ ಅಥವಾ ಅನ್ನದಾತರಲ್ಲಿ ಕೇಳ್ತೀವಿ, ನನಗೆ ಅನ್ನ ಬೇಕು, ನೀರು ಬೇಕು. ಎಂದಾದ್ರೂ ಸ್ಕೂಟರ್ ಯಾವ್ದು ಕೇಳಿದ್ದು ನೀವು ನೋಡಿದಿರೇನು? ಆದ್ದರಿಂದ ಉದಾಹರಣೆಯನ್ನ ನೀವು ಅಲ್ಲಿ ಬಿಟ್ಟು ಬಿಡಿ. ಇನ್ನು ನಿಮ್ಮ ಶರೀರದ ಒಳಗಡೆ ಬನ್ನಿ. ನೀವು ಮೋಟಾರ್ ಅಲ್ಲ, ಇಲ್ಲ. ಈಗ ಚೇತನದಲ್ಲಿ ನೀವು ಉಪಜೀವಿಸಿಕೊಂಡಿರೋದೇ ಪದಾರ್ಥ ಯಾವುದು? ಅನ್ನ. ಅನ್ನ ನಮಗೆ ಬೇಕು ಅಂದಾಗ ಅನ್ನಮಯನಾದ ಭಗವಂತ ಅದು ತಿಳಿರಿ. ಪೆಟ್ರೋಲ್ ಹಾಕಿದಾಗ ಯಾವ ದೇಶದ ಪೆಟ್ರೋಲ್ ಬಂತು ಅಂತ ತಿಳುವಳಿಕೆ ಆ ಗಾಡಿಗೆ ಬೇಕಾಗಿಲ್ಲ, ಯಾಕಂದ್ರೆ ಅದಕ್ಕೆ ಜ್ಞಾನವೇ ಇಲ್ಲ. ನೀವು ಆ ಮೋಟಾರ್ ಎಂಬತಕ್ಕಂಥ ಸಾದೃಶ್ಯ ನಿಮ್ಮಲ್ಲಿ ಅನ್ನ ಹಾಕೊಂಡಾಗ ಇದು ಅನ್ನ ರೂಪದಲ್ಲಿರ್ತಕ್ಕಂಥ ಭಗವಂತ ಅಂತ ತಿಳಿರಿ ಅಂತ ಪುರಂದರದಾಸರು ತಿಳಿಸ್ತಾ ಇದ್ದಾರೆ. ನೀವೇ ಜಡ ಆಗ್ಬಿಡಿಪ್ಪ. ನಿಮ್ಮ ಅನ್ನ ತುಂಬಿಸ್ಕೊಂಡ್ರು ಓಡಾಡೋದು ಅಂದ್ರೆ ಏನು? ಮೋಟಾರ್ಗೆ ಆಯಿಲ್ ಪೆಟ್ರೋಲ್ ಹಾಕೊಂಡು ಓಡಾಡದಂತೆ ಆಗತ್ತೆ. ನೀವು ಕೇವಲ ಮೋಟಾರ್ ಅಲ್ಲ, ನೀವು ಚೇತನ. ಆದ್ರಿಂದ ನಿಮಗೆ ಹಸಿವೆ ಉಂಟು ಮಾಡುತ್ತಾನೆ ಯಾರು? ಭಗವಂತ. ಯಾವ ಹಸಿವೆ? ಜ್ಞಾನದ ಪೀಪಾಸೆ ಹಸಿವೆ. ಭಗವಂತನ ನೆನೆಸಬೇಕಲ್ಲ. ನೆನೆಸಬೇಕು ಅಂದ್ರೆ ನೀವು ಅಕ್ಕಿ ಪದಾರ್ಥವನ್ನು ನೆನೆಸಿ ಅದನ್ನು ಅನ್ನ ಮಾಡಿಕೊಂಡು ತಿನ್ನುವಂತೆ ಅಲ್ಲ. ನಿಮ್ಮ ಮನಸ್ಸಿನಲ್ಲಿ ಭಗವಂತನನ್ನ ನೆನೆಸುವುದು ಅಂದ್ರೆ ಜ್ಞಾಪಿಸಿಕೊಳ್ಳುವುದು ಅಂತ ಅರ್ಥ. ಈ ಜ್ಞಾಪಿಸಿಕೊಳ್ಳೋದಕ್ಕೆ ಭಗವಂತ ನಮ್ಮಲ್ಲಿ ಮಾಡತಕ್ಕಂಥ ಪ್ರಕ್ರಿಯೆ ಏನು? ಹಸಿವೆ ಉಂಟು ಮಾಡುವುದು.
ಆಗ ನಾವು ಏನು ಮಾಡ್ತೀವಿ, ಭಗವಂತನನ್ನು ಸ್ಮರಣೆ ಮಾಡ್ತೀವಿ. ಯಾವ ರೂಪದಲ್ಲಿ? ಅನ್ನ ರೂಪದಿಂದ. ನೋಡಿ, ಈಗ ನಾವು ಪುರಂದರದಾಸರು ಹೇಳಿದ ಉದ್ದೇಶ ಏನು? ಭಗವಂತನ ಸ್ಮರಣೆ ಮಾಡೋಕ್ಕೋಸ್ಕರವಾಗಿ ಹಸಿವು ಉಂಟಾಗಿದೆ. ಭಗವಂತನ ರೂಪದಲ್ಲಿ, ಭಗವಂತನ ನಾಮದಲ್ಲಿರತಕ್ಕಂಥದ್ದು ಈ ಅನ್ನವೇ ಬ್ರಹ್ಮನಲ್ಲ, ಅನ್ನದೊಳಗೆ ಬ್ರಹ್ಮ. ಅವನ ಪರಮಚೇತನ, ಅವನ ಶಕ್ತಿಯನ್ನು ನಮಗೆ ಕೊಡತಕ್ಕಂಥ ಅವನು ವಿಕಾರ ಹೊಂದುವುದಿಲ್ಲ. ಈ ಪ್ರಜ್ಞೆ ನಮಗೆ ಬೇಕು. ಪೆಟ್ರೋಲ್ ಮೋಟಾರ್ ಮೇಲೆ ಸುರಿದು ಬಿಟ್ರೆ ಉಪಯೋಗ ಆಗುತ್ತೇನು? ಎಲ್ಲಿ ಹಾಕಬೇಕು ಅಲ್ಲೋ ಹಾಕಿ, ಅದು ಎಷ್ಟು ಪ್ರಮಾಣದಲ್ಲಿ ಹರಿಬೇಕು ಅಷ್ಟೇ ಪ್ರಮಾಣದಲ್ಲಿ ಹರಿದರೆ ಅದು ಇಗ್ನಿಷನ್ಸ್ಗೆ ಅದು ತಡೆದು ಮೋಟಾರ್ ಚಾಲನೆಗೆ ಅದು ಅವಕಾಶ ಮಾಡಿಕೊಡುತ್ತೆ. ಹಾಗೆ ಅನ್ನವೇ ಬ್ರಹ್ಮ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಮಂಗಳಾರತಿ ಆಗಲಿ ಅಭಿಷೇಕವಾಗಲಿ ಮಾಡೋದಲ್ಲ. ಅನ್ನದೊಳಗೆ ಇರ್ತಕ್ಕಂಥ ಶಕ್ತಿ ರೂಪ. ಆ ಶಕ್ತಿ ರೂಪ ನಿಮಗೆ ಕಾಣುತ್ತೇನು? ಕಾಣೋದಿಲ್ಲ. ಆದರೆ ಆ ಶಕ್ತಿ ರೂಪ ನಾವು ತಿಂದಾಗ ನಮಗೆ ಶಕ್ತಿ ಬರುತ್ತೆ. ಎಲ್ಲಿಂದ ಬಂತ್ರಿ? ಅನ್ನದಿಂದ ಬಂತು. ಅನ್ನ ಮತ್ತು ಶಕ್ತಿಯನ್ನು ಬೇರ್ಪಾಟ್ ಮಾಡಿ ನೋಡಕ್ಕೆ ಸಾಧ್ಯವಿದೆಯೇನು? ಸಾಧ್ಯವಿಲ್ಲ. ಅದರಂತೆ ಆ ಶಕ್ತಿ ರೆಡ್ಡಿ ಶಕ್ತಿ ರೂಪನಾಗಿರ್ತಕ್ಕಂಥವನು ಭಗವಂತ. ಇದರ ತಿಳುವಳಿಕೆ ಬರಕ್ಕೋಸ್ಕರವಾಗಿ ಅನ್ನಮಯಾದ ರೂಪ ಹಸಿವೆ ಉಂಟು ಮಾಡಿಸಿದ್ದಾನೆ ಭಗವಂತ. ಸರಿ, ಹಸಿವೆ ಆಯಿತು. ಬಂದ ಕಡೆ ನಾವು ಹಸಿವೆಯಿಂದ ನಾವು ತಿಂತಾ ಹೋದು ಆಯಿತು. ಇದನ್ನು ಜೀರ್ಣ ಮಾಡಬೇಕಲ್ಲ, ಅದಕ್ಕೆ ಹಿಂದೆ ನಾವು ಚಿಂತನೆ ಮಾಡಿದ್ದೀವಿ. ಒಳಗಡೆ ಒಂದು ಜಾಟರಾಗ್ನಿ, ಹೊರಗಡೆ ಇದ್ದ ಅಗ್ನಿ ಸುಡುತ್ತೆ. ಹೌದು, ನಮ್ಮ ಶರೀರದ ಒಳಗಡೆ ಇರ್ತಕ್ಕಂಥ ಅಗ್ನಿ ನಮಗೆ ಸುಡೋದೇ ಇಲ್ಲ. ಪದಾರ್ಥ ಮಾತ್ರ ಸುಟ್ಟು ಬಿಟ್ಟು ನಮಗೆ ಅದನ್ನು ಪ್ರತ್ಯೇಕ ಮಾಡಿ ನಮಗೆ ಶಕ್ತಿಯನ್ನು ಕೊಡ್ತಾನೆ. ಆ ಜಾಟರಾಗ್ನಿ ಒಳಗೆ ಇರ್ತಕ್ಕಂಥವನು ಭಗವಂತ. ಇದು ನಾವು ತಿಳಿಬೇಕು. ಭಗವಂತ ಸ್ಮರಣೆ ಆಗಲಿ ಎಂಬತಕ್ಕಂತಹದ್ದಾಗಿ ಅನ್ನಮಯವಾದ ರೂಪವನ್ನು ಚಿಂತನೆ ಮಾಡಿ ಅಂತ ಹೇಳಿ ಇಲ್ಲಿ ಪುರಂದರದಾಸರು ನಮಗೆ ಆದೇಶವಿತ್ತಿದ್ದಾರೆ. ಅದರಂತೆ ಈಗ ಜನರು ಕಂಡಲ್ಲಿ ತಿಂತ ಹೋದರೆ ಭೂಮಿಯಲ್ಲಿರ್ತಕ್ಕಂಥ ಪದಾರ್ಥ ಎಲ್ಲ ಖಾಲಿ ಆಗಿಬಿಡುತ್ತೆ. ಯಾಕಂದ್ರೆ ಒಂದು ಪಶುಗಳಿಗೆ ಮೇವು ಕೊಟ್ರೆ ಇರೋ ಮೇವೆಲ್ಲ ತಿನ್ಬಿಡುತ್ತೆ ಒಂದೇ ದಿನ ಅಥವಾ 4-6 ದಿನಗಳಲ್ಲೇ. ಆದ್ರಿಂದ ನಾವು ಏನ್ ಮಾಡಬೇಕು? ಆಯಾ ಕಾಲಕ್ಕೆ ಎಷ್ಟು ಬೇಕೋ ಅಷ್ಟೇ ಮೇವು ಕೊಡಬೇಕು. ಇನ್ನು ಮಿಕ್ಕಿದ ಅಟ್ಟದ ಮೇಲೆ ಹಾಕಬೇಕು. ಹೇಗೋ ನಮ್ಮ ಅಟ್ಟದ ಮೇಲೆ ಅಂದ್ರೆ ಏನು? ಆಕಾಶದಲ್ಲಿ ಸೂರ್ಯನ ರಶ್ಮಿ ರೂಪದಲ್ಲಿ, ಆ ಶಕ್ತಿ ರೂಪದಲ್ಲಿ ವಾಯುದೇವರು ಮತ್ತು ಚಂದ್ರದೇವರು ಹಾಗೂ ತತ್ವಾಭಿಮಾನ ದೇವತೆಗಳು ಸೂರ್ಯ ಲೋಕದಲ್ಲಿ ರಶ್ಮಿ ರೂಪದಲ್ಲಿ ಪದಾರ್ಥದ ಶಕ್ತಿಯನ್ನು ಇಟ್ಟಿರುತ್ತಾರೆ. ಪ್ರತಿದಿನ ಸೂರ್ಯ ಯಾಕೆ ಬರ್ತಾನೆ? ತನ್ನ ರಶ್ಮಿಯನ್ನು ಭೂಮಿಯಲ್ಲಿ ಹರಡೋದಕ್ಕೋಸ್ಕರವಾಗಿ. ಹರಡೋದ್ರಿಂದ ಏನಾಗುತ್ತೆ? ನಾವು ತಿನ್ನುವ ಅನ್ನಕ್ಕೆ ಶಕ್ತಿ ತುಂಬುತ್ತಾನೆ. ಹೇಗೆ ತುಂಬುತ್ತಾ ಇದ್ದಾನೆ? ನಾವು ಬ್ಯಾಗ್ಗೆ ಮಣ್ಣು ತುಂಬ್ತೀವಲ್ಲ, ಹಾಗೆ ತುಂಬ್ತಾ ಇದ್ದಾನೇನು? ನಾವು ಚಿತ್ರೀಕರಣ ಮಾಡ್ಕೋತೀವಿ ಹೊರತು ಭಗವಂತ ಸೂರ್ಯನಲ್ಲಿ ಕುಳಿತು ರಶ್ಮಿ ರೂಪದಿಂದ ಪೈರಿನಲ್ಲಿ ಆ ಶಕ್ತಿಯನ್ನು ತುಂಬುತ್ತಾನೆ. ಆಗ ಅದು ಮೊಳಕೆ ಹೊಡೆಯುತ್ತೆ, ಫಸಲು ಬರುತ್ತೆ, ಹೂವು ಅರಳುತ್ತೆ. ಇದು ನಾವು ವಿಕಾರವನ್ನು ನೋಡ್ತಾ ಇದೀವಿ ಹೊರತು ಒಳಗಡೆ ಶಕ್ತಿಯನ್ನು ನಾವು ನೋಡೋದಿಲ್ಲ. ಅದನ್ನ ನೀವು ನೆನೆಸ್ಕೊಳ್ಳಿ, ಜ್ಞಾಪಿಸಿಕೊಳ್ಳಿ, ಚಿಂತಿಸಿ ಅಂತ ಹೇಳಿ ಪುರಂದರದಾಸರು ಅನ್ನಮಯಾದಿ ರೂಪ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಷ್ಟ ಆಯ್ತಲ್ಲ. ನಾವು ಬರೀ ಕೇವಲ ತಿಂತಾ ಇದ್ರೆ ನಾವೇನ್ ಅನ್ಕೊಳ್ತೀವಿ? ನಮಗೆ ಆಗಿರ್ತಕ್ಕಂಥದ್ದು ಈ ಪದಾರ್ಥಗಳು. ನೀವು ದೇವರೇ ಸೃಷ್ಟಿ ಮಾಡಲಿ, ದೇವತೆಗಳೇ ಸೃಷ್ಟಿ ಮಾಡಲಿ, ಯಾರೇ ಸೃಷ್ಟಿ ಮಾಡಲಿ, ತಿನ್ನುವುದು ನಮ್ದು, ನಮಗೋಸ್ಕರ ಮಾಡಿದ್ದಾರೆ, ನಾವು ತಿನ್ನುವುದು ಅಂತ ಅಷ್ಟೇ ಇಟ್ಕೊಂಡ್ರೆ ನೀವು ರೋಗ ಪೀಡಿತರಾಗ್ತಾ ಇದ್ದೀರಾ. ಯಾರು ಅತಿಯಾಗಿ ತಿಂತಾರೋ ಅದೇ ವಸ್ತು ನಿಮಗೆ ಮಾರಕವಾಗ್ತಾ ಇದೆ. ಯಾಕೆ ಜೀವ ಸಾಯ್ತಾನೆ? ಅವನಿಗೆ ಮಿತಿ ಮೀರಿ ತಿನ್ನೋದ್ರಿಂದ ಜೀವ ಸಾಯುತ್ತಾನೆ.
ಎಷ್ಟು ಮಿತಿ ಇದೆಯೋ ಅಷ್ಟೇ ತಿಂದರೆ ಅವನ ಪೂರ್ಣ ಆಯುಸ್ಸು ಇರುತ್ತೆ. ನೋಡಿ, ಯಾರು ಮಿತಿ ಮೀರಿ ತಿನ್ನುತ್ತಾರೋ ಅದಕ್ಕೆ ಪರ್ಯಾಯವಾಗಿ ಅವರು ಏನ್ ಮಾಡ್ತಾರೆ, ಅವರ ಆಯುಸ್ಸನ್ನೇ ಬಾಟರ್ ಸಿಸ್ಟಮ್ ಅಂತ ಹೊರತು ಕೊಡುವಾಗೆ ನಮ್ಮ ಆಯುಸ್ಸನ್ನೇ ಕಳೆದುಕೊಳ್ಳುತ್ತೇವೆ. ನಾವು 100 ರೂಪಾಯಿ ಕೊಟ್ಟು ಹೇಗೆ ಪದಾರ್ಥವನ್ನು ಪರ್ಚೇಸ್ ಮಾಡ್ತೀವೋ ಹಾಗೆ ನಮ್ಮ ಆಯುಸ್ಸನ್ನು ಕೊಟ್ಟು ಹೆಚ್ಚಾಗಿ ತಿಂದ ಆಹಾರವನ್ನು ನಾವು ಹೊಟ್ಟೆಯಲ್ಲಿ ಹಾಕೋತೀವಿ. ಅಂದ್ರೆ ಏನರ್ಥ, ನಮ್ಮ ಆಯುಸ್ಸು ಕ್ಷೀಣವಾಗುತ್ತೆ, ನಾವು ಪಾಪರಾಗ್ತೀವಿ. ಇದರ್ಥ ಏನು? ಯಾವ ಕಾಲದಲ್ಲಿ ಎಷ್ಟು ಪವಿತ್ರವಾದ ಅನ್ನವನ್ನು ಹೇಗೆ ತಗೋಬೇಕೋ ಹಾಗೆಯೇ ತಗೊಳ್ಳಿ. ಅದು ಪಾವಿತ್ರ್ಯದಿಂದ ಕೂಡಿದ ಭಗವಂತ ಸ್ವರೂಪ. ಅವನು ಚಿಂತನೆ ಮಾಡಿ. ಭಗವಂತ ಎಲ್ಲ ಕಡೆ ಇದ್ದಾನೆ, ಹೌದು. ಆದರೆ ನೀವು ತಿನ್ನುವ ಪದಾರ್ಥ ಹೇಗಿರಬೇಕು? ಶುದ್ಧಿಯಾಗಿರಬೇಕು, ಅಂತಃಕರಣ ಶುದ್ಧಿ ಇರಬೇಕು. ಹಾಗೆ ನಿಮ್ಮಲ್ಲಿ ಅಂತಃಕರಣ ಶುದ್ಧಿಯಿಂದ ನಿಮ್ಮ ಬಿಂಬರೂಪಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಅನುಸಂಧಾನ ಮಾಡಿಕೊಳ್ಳಿ ಎಂಬುದಕ್ಕಾಗಿ ಹೊರಗಿನ ಅನ್ನವನ್ನು ಭಗವಂತ ಸೃಷ್ಟಿಸಿದ್ದಾನೆ. ಅದರೊಳಗೆ ತಾನಿದ್ದು ವಿವಿಧ ವ್ಯಾಪಾರವನ್ನು ಮಾಡುವುದನ್ನು ತೋರಿಸುತ್ತಾನೆ. ಹೆಚ್ಚಾದ ಅನ್ನ ತಿಂದರೆ, ಅಶುದ್ಧವಾದ ಅನ್ನ ತಿಂದರೆ ಅದು ನಿಮಗೆ ಏನಾಗುತ್ತೆ? ಮಲರೂಪವಾಗಿ, ವ್ರಣರೂಪವಾಗಿ, ರೋಗ ರೂಪವಾಗಿ ನೀವು ಅಶಕ್ತರಾಗಿ ಮಲಗಿ ಬಿಡ್ತೀರಾ. ಅಂದರೆ ನಿಮ್ಮ ಕಾರ್ಯಪ್ರವೃತ್ತಿಯೇ ನಿಂತು ಹೋಗ್ಬಿಡುತ್ತೆ. ಒಂದು ದಿನದಲ್ಲಿ ಏನಾಗುತ್ತೆ, ಅಥವಾ ಪ್ರತಿದಿನವೂ ಮನುಷ್ಯ ಮಲಗಬೇಕಾಗತ್ತೆ. ಯಾರೇ ಊಟ ಮಾಡುವಾಗ ಹೆಚ್ಚಾದ ಊಟ ತಿಂದರೆ ತಕ್ಷಣದಲ್ಲಿ ಅವನು ಮಲಗಕ್ಕೆ ಹೋಗ್ತಾನೆ. ಯಾಕೆ? ಮೋಟಾರ್ಗೆ ನಾವು ವೆಹಿಕಲ್ಗೆ ಪೆಟ್ರೋಲ್ ಹಾಕಿ ಗೋಡನಲ್ಲಿ ಅಥವಾ ನಾವು ನಿಲ್ಲಿಸೋದಕ್ಕೇನ್ರಿ ಹಾಕ್ಸೋದು? ಅಲ್ಲಿಂದ ಪ್ರಾರಂಭ ಮಾಡಬೇಕಲ್ವಾ? ಆದ್ರಂತೆ ಮನುಷ್ಯ ಅನ್ನವನ್ನು ಸೇವನೆ ಮಾಡೋದು ನಿದ್ದೆ ಮಾಡುವುದಕ್ಕೋಸ್ಕರ ಅಲ್ಲ, ಕಾರ್ಯಪ್ರವೃತ್ತ ಮಾಡೋದಕ್ಕೋಸ್ಕರವಾಗಿ, ವಿಶೇಷವಾದ ಕಾರ್ಯದಲ್ಲಿ ಪ್ರವೃತ್ತ ಮಾಡೋದಕ್ಕೋಸ್ಕರವಾಗಿ. ಆದರೆ ನಾವು ನೋಡ್ತಾ ಇದ್ದೀವಿ, ಯಾರು 3 ತುತ್ತಕ್ಕಿನ್ನ 1 ತುತ್ತು ಹೆಚ್ಚು ತಿಂತಾರೋ ಮರುಕ್ಷಣ ಕಾರ್ಯಪ್ರವೃತ್ತ ಎಲ್ಲ ನಿವೃತ್ತರಾಗಿ ಮಲಗಿಕೊಂಡು ಬಿಡ್ತಾರೆ. ಇದೇನು ತೋರಿಸ್ಕೊಡ್ತಾ ಇದೆ? ನೀವು ಅತಿಯಾದ ಅನ್ನವನ್ನು ಭಕ್ಷಿಸಿದಿರಿ, ನೀವು ನಿಯಮ ಮೀರಿ ನಡೆದಿರಿ. ನಿಯಮ ಮೀರಿ ನಡೆದವರಿಗೆ ಏನಂತ ಹೆಸರು? ತಪ್ಪಿತಸ್ಥರಾಗುತ್ತೀರಿ, ನೀವು ಕಳ್ಳರಾಗುತ್ತೀರಿ. ಕಳ್ಳರು ಏನರ್ಥ? ನಿಮಗೆ ದಕ್ಕಲಾದ ಪದಾರ್ಥವನ್ನು ದಕ್ಕಿಸಿಕೊಳ್ಳುವಂತೆ ಪದಾರ್ಥವನ್ನು ಕಸಿದುಕೊಳ್ಳುವುದಕ್ಕೆ ಕಳ್ಳತನ ಅಂತ ಹೆಸರು. ನಿಮಗೆ ಹೊಟ್ಟೆ ಭಾರ ಆಗುವಂತೆ ಪದಾರ್ಥವನ್ನು ತಿನ್ನುವುದೇ ಕಳ್ಳತನ. ಏಕೆ? ಆ ಪದಾರ್ಥ ಬೇರೆಯವರು ತಿನ್ನಬೇಕಾಗಿತ್ತು, ಅವರಿಂದ ನೀವು ಕಸಿದುಕೊಂಡಿರಿ. ಅದರ ತಪ್ಪು ನಿಮಗೆ ಅರಿವಾಗಲಿಲ್ಲ. ಆದ್ದರಿಂದ ಭಗವಂತ ನಿಮ್ಮೊಳಗೆ ಆಯಾಸವನ್ನು ಉಂಟು ಮಾಡಿ ಮಲಗುವಂತೆ, ನಿಶ್ಚೇತನವಾಗುವಂತೆ ಮಾಡುತ್ತಾನೆ. ನೋಡಿ, ಇದೆಲ್ಲವೂ ಯಾರು ಮಾಡ್ತಾರೆ? ಅನ್ನಕ್ಕೆ ಮಾಡುವ ಶಕ್ತಿ ಇದೆಯಾ? ಅನ್ನದೊಳಗಿರ್ತಕ್ಕಂಥ ಭಗವಂತ ಮಾಡುತ್ತಾನೆ. ಅವನ ಹೆಸರು ಏನು? ಅನ್ನಮಯಾದ ರೂಪ. ನೋಡಿ, ಪ್ರತಿಯೊಬ್ಬರಿಗೂ ನಿದ್ದೆ ಯಾಕೆ ಬರುತ್ತೆ ಅಂದ್ರೆ ಶ್ರಮ ನಮ್ಮಲ್ಲಿ ಆಯಾಸವನ್ನು ಉಂಟು ಮಾಡುವುದರಿಂದ, ಒಂದು ಹಸಿವೆ ಉಂಟು ಮಾಡುವುದರಿಂದ ತಿಳಿಸುವುದು ಅನ್ನಮಯಾದ ರೂಪ. ಶ್ರಮ ಉಂಟು ಮಾಡಿ ನಮ್ಮನ್ನು ಮಲಗಿಸುವುದು ಭಗವಂತ ಪ್ರಾಜ್ಞರೂಪಿ ಭಗವಂತ. ಪ್ರಾಜ್ಞ ಅಂದ್ರೆ ಏನು? ನಿನ್ನೊಳಗೆ ನೀನು ತಿಳಿದಿಕೋ. ನಿನಗೆ ಶ್ರಮ ಬರುವುದರಿಂದ ನೀನು ಸರ್ವಜ್ಞನಲ್ಲ, ಸರ್ವೋತ್ತಮನಲ್ಲ, ಸ್ವತಂತ್ರನಲ್ಲ, ಸರ್ವಶಕ್ತನಲ್ಲ. ನೀನೇನಾಗಿದ್ದೀಯ ಅಂದ್ರೆ ಅಸ್ವತಂತ್ರ, ಪರಾಧೀನ, ಅಲ್ಪ. ಅಲ್ಪತ್ವ ಪ್ರದರ್ಶನ ಪ್ರತಿದಿನವೂ ನಮಗೆ ಪಾಠ ಮಾಡ್ತಾ ಇದ್ದಾನೆ ಭಗವಂತ. ಆದ್ರಿಂದ ನಾವು ಮಲಗ್ತೀವಿ. ಮಲಗಕ್ಕೆ ಮುಂಚೆ ಏನ್ ಹೇಳ್ತೀವಿ? ನಿದ್ದೆ ಬರ್ತಾ ಇದೆ, ತೇಜಸ್ಸು ಕಡಿಮೆ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ? ನಮ್ಮ ಯೋಗ್ಯತೆ ಅಲ್ಪತ್ವ. ಪ್ರತಿದಿನವೂ ಪ್ರತಿ ಕ್ಷಣವೂ ಭಗವಂತ ನಮಗೆ ಪದಾರ್ಥ ಮೂಲಕವಾಗಿಯೂ
ದೇಹದೊಳಗೆ ಶ್ರಮ ತೋರಿಸುವ ಮೂಲಕವಾಗಿಯೂ ತನ್ನ ರೂಪವನ್ನು ಪ್ರಕಟ ಮಾಡುತ್ತಿದ್ದಾನೆ. ನಾವೇನು ಮಾಡ್ತಾ ಇದ್ದೀವಿ? ಊಟ ಮಾಡಬೇಕು, ಸಿಕ್ಕಿದ್ದೆಲ್ಲ ತಿನ್ನಬೇಕು, ಮಲಗಬೇಕು. ಆದ್ರಿಂದ ನಾವು ಯಾವುದೊಂದು ಹಾಸಿಗೆನ ಹಾಸ್ಕೊಂಡು ಮಲಗಬೇಕು, ಇಷ್ಟೇ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಭಗವಂತ ಚಿಂತನೆ ನಡೆಸಿಲ್ಲ. ಇದನ್ನ ಪುರಂದರದಾಸರು ಮನಗಂಡು ಅನ್ನಮಯಾದೆ ರೂಪ. ಇನ್ನು ಮುಂದಾದರೂ ಇವೆಲ್ಲವೂ ಭಗವಂತನಿಂದ ನಡೆದಿದೆ, ಭಗವಂತ ರೂಪದಿಂದ ನಡೆದಿದೆ ಅಂತ ತಿಳಿಸುವಂತೆ ಮಾಡು ಎಂಬ ಪ್ರಾರ್ಥನೆಗೆ ದಾಸರು ಅನ್ನಮಯಾದ ರೂಪಗಳ ಚಿಂತನೆ ಮಾಡಿದ್ದಾರೆ. ಸಪ್ತಾನ ಬ್ರಾಹ್ಮಣದಲ್ಲಿ ಹೇಳಿರುವಂತೆ ಮನುಷ್ಯನ ಶುದ್ಧವಾದ ಮನಸ್ಸು ಮತ್ತು ವಾಕ್ ಭಗವಂತನಿಗೆ ಅನ್ನವೆನಿಸಿದೆ. ನಾವು ಅನ್ನ ತಿಂದು ಭಗವಂತನ ಅನ್ನವನ್ನು ಕೊಡಲು ಮನಸ್ಸು ಮಾಡಬೇಕು. ಅಂದರೆ ಭೋಜನ ಅಂತಾದರೂ ಹರಿನಾಮ ಸಂಕೀರ್ತನೆ ನಡೆಸಬೇಕು. ಭೋಜನ ದೊಡ್ಡ ಪ್ರಕ್ರಿಯೆ. ಮನುಷ್ಯ ಇರತಕ್ಕಂಥದ್ದು ಬೆಳಗ್ಗೆ ಹುಟ್ಟಿದ ಕೂಡಲೇ ಎದ್ದ ಕೂಡಲೇ ಅವನ ದಿನಚರಿ ಏನು? ಭೋಜನ 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 ಬಹುಜನ ಪ್ರಿಯ ಭೋಜನ ಅಂತ ಹೆಸರು. ಎಲ್ಲರೂ ಮಾಡುವುದೇ ಯತಕ್ಕಾಗಿ, ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ ದಾಸರು ಹೇಳಿದ್ದಾರೆ. ಹೊಟ್ಟೆಗಾಗಿ ಸಂಪಾದನೆ, ಹೊಟ್ಟೆಗಾಗಿ ಶ್ರಮತನ, ಹೊಟ್ಟೆಗಾಗಿ ಪ್ರಯಾಣ, ಹೊಟ್ಟೆಗಾಗಿ ಮಾತು, ಎಲ್ಲವೂ ಹೊಟ್ಟೆಗಾಗಿ. ಆದ್ದರಿಂದಲೇ ಅದೇ ದಾಸರು ಹೇಳಿದ್ದಾರೆ, ಹೊಟ್ಟೆ ನಾನು ನಿನ್ನಿಂದ ಕೆಟ್ಟೆ. ಯಾಕೆ? ಅತಿರೇಕವಾಗಿ ಮಾಡಿದ್ದರಿಂದ. ಇದೆಲ್ಲವನ್ನು ನಡೆಸ್ತಾ ಇರ್ತಕ್ಕಂಥ ಯಾವುದು? ಅನ್ನಮಯಾದ ರೂಪ. ಇದರ ವಿಶೇಷ ಚಿಂತನೆಯನ್ನ ಶಾಸ್ತ್ರದಲ್ಲಿ ಬಹಳವಾಗಿ ಹೇಳಿದ್ದಾರೆ. ಅದನ್ನು ಮುಂದಿನ ವಿಷಯದಲ್ಲಿ ತಿಳಿಯಲು ಪ್ರಯತ್ನ ಮಾಡೋಣ. ಪುರಂದಾಸರು ಅನುಗ್ರಹಿಸಬೇಕು. ಇದು ನಮಗೆ ಪ್ರಸ್ತುತವಾಗಿರೋದ್ರಿಂದ ಅನ್ನಮಯಾದ ರೂಪ, ಭಗವಂತನ ನಾಮಧೇಯ, ಭಗವಂತನ ಗುಣಲಕ್ಷಣ, ಭಗವಂತನ ಕ್ರಿಯಾ ಲಕ್ಷಣವನ್ನು ತಿಳಿಸುವುದೇ ದಾಸರ ಮುಖ್ಯ ಅಭಿಪ್ರಾಯವಾಗಿದೆ. ಇದನ್ನು ನಮ್ಮಲ್ಲಿ ನಿಂತು ಭಗವಂತ ನುಡಿಸುವುದರಿಂದ ಆ ಪುರಂದರದಾಸರ ಅವರ ಮಹಿಮೆ, ಅವರ ಅನುಗ್ರಹ ರೂಪಕ್ಕಾಗಿ ಭೂಯಿಷ್ಟಾಂತೆ ನಮ ಮುಕ್ತಿ ವಿಧೇಯಮ ಎಂದು ಹೇಳಿ ಅವರ ಶಿರಸಾವಹಿಸಿ ಅವರ ಪಾದ ಮುಟ್ಟಿ ನಮಸ್ಕರಿಸಿ ಅವರ ಅಂತರ್ಯಾಮಿಯಾಗಿರ್ತಂಥ ಪುರಂದರ ವಿಠಲ ನಮ್ಮೆಲ್ಲರನ್ನು ಸಲಹಲಿ. ಈ ಕ್ಷಣದಿಂದ ಇಂದಿನಿಂದಲಾದರೂ ಪ್ರತಿಯೊಬ್ಬರೂ ಅನ್ನ ನೀರು ನಾವು ಯಾವಾಗ ಸೇವಿಸುತ್ತೇವೆ ಅದು ನೀರಿನ ರೂಪದಲ್ಲಿ ಭಗವಂತ ಕಾಣಲಿ, ಅನ್ನದ ರೂಪದಲ್ಲಿ ಭಗವಂತ ಕಾಣಲಿ, ಶಕ್ತಿ ರೂಪದಲ್ಲಿ ಭಗವಂತ ಕಾಣಲಿ, ಕಾಣಿಸಿಕೊಳ್ಳಲಿ, ನಮಗೆ ಜ್ಞಾನವನ್ನು ಉಂಟು ಮಾಡಲಿ. ಆದ್ದರಿಂದ ಕವಳೆ ಕವಳೆ ಗೋವಿಂದ, ಪ್ರತಿ ಅನ್ನದ ಕಾಳಿನಲ್ಲೂ ಭಗವಂತನ ರೂಪ ಕ್ರಿಯಾ ಚಿಂತನೆ ಮಾಡಿಕೊಂಡು ಭಗವದ್ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಮಾಡಲಿ ಅಂತ ಬೇಡಿಕೊಳ್ಳೋಣ. ಭಾರತೀಯರ ಮನ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.